ಎಷ್ಟು ಹೊಡ್ತಾ ಇದ್ದೀವಿ ರೂಮಿಂದ. ಟೈಮ್ ಬಂದು 1 ಗಂಟೆ ಆಗಿದೆ. ಮುಂದೆ ಆಗಿದೆ. ಟೈಮು 5:30 ಆಗಿದೆ. ರಾತ್ರಿ ಗಾಡಿ ಓಡಿಸ್ತಿರ್ಬೇಕಾದ್ರೆ ಒಳ್ಳೆ ನಿದ್ದೆ ಬಂದ್ಬಿಡ್ತು ನನಗೆ. ಅದಕ್ಕೆ ರಾಕೇಶ್ ಬಗ್ಗೆ ಹೇಳ್ಬಿಟ್ಟೆ. ರಾಕೇಶ್ ಒಳ್ಳೆ ನಿದ್ದೆ ಬರ್ತಾಯಿದ್ರು. ಗಾಡಿ ಸೈಡ್ಗೆ ಹಾಕ್ಬಿಡೋಣ ಬ್ರೋ ಅಂದೆ. ಅದಕ್ಕೆ ಇದೆ ಪೆಟ್ರೋಲ್ ಬಂಕಲ್ಲಿ ಹಾಕ್ಬಿಟ್ಟು ರಾಕೇಶ್ ಬಂದ್ಕೊಂಬಿಡಪ್ಪ ನೀನು ಓಡಿಸೋಣ ಬೆಳಗ್ಗೆ ಅಂದ್ಬಿಟ್ಟು. ಸೀದಾ ಡೆಲ್ಲಿಯಿಂದ ಎಲ್ಲಿ ತನಕ ಬಂದಿದ್ದೀವಿ. ನನ್ನ ಮಗ ಎಲ್ಲೋದ್ರೂ ಬರ್ತೀನಿ. ಅದಕ್ಕಿಂತ ಮುಂಚೆ ಟೆಂಟ್ ಹಾಕೊಂಡು 1-2 ಅವರ್ ಮಾಡ್ಕೊಂಡು 1 ಅವರ್ ಯಾವುದೋ ಹೈವೇಗೆ ಬಂದಿರ್ತೀವಿ. ಇನ್ನೊಂದು 60 ಕಿಲೋಮೀಟ್ರು ಸೀದಾ ರೂಮ್ ಮಾಡಿಬಿಟ್ಟು ಸೀದಾ ನಾಳೆ ಶಿಮ್ಲಾ ಟಟ್ಟಾ ಬಾಬಾ ಅಂತ ಹೊರಟೋಗ್ಬಿಡ್ತೀವಿ ನಾಳೆ. ನೋಡ್ರಿ ಫ್ರೆಂಡ್ಸ್, ಹೆಂಗೆ ಅವನೇ ಹೆಂಗೆ ಆಗೋನೆ ಹೆಂಗಿದ್ದ ನಮ್ಮ ಚಿನ್ನಾರಿ ಮುತ್ತ ಮುತ್ತ ಟೀ ಆಮ್ಲೆಟ್ ತಗೊಂಡು ಬಂದ್ಬೇರೆ ಅದರಲ್ಲೂ ಚಿನ್ನಾರಿ ಮುತ್ತ. ಹೊರಡೋಣಲ್ಲ ಬ್ರೋ ಸೀದಾ ಇಲ್ಲಿಂದ. ಚೆನ್ನಾಗಿದೆ ಅವರು. ಏನ್ರ ಅಲ್ಲ ಪೇ ಮಾಡ್ತೀನಿ. ಅನ್ಯಾಗ ಗುರಾಯಿಸ್ತೇವೆ ಇವಾಗ. ಅದಕ್ಕೆ ಪಂಜಾಬ್ ಟ್ಯಾಕ್ಟ್ರಿ ನಾನೇನೋ ಬಿಟ್ಟೆ. ನಮ್ಮೂರು ಟ್ಯಾಕ್ಟ್ರಿ ಮ್ಯಾಗಿಗೆ 50 ಅದು ಗೊತ್ತಿಲ್ಲ. ಆಮ್ಲೆಟ್ ಮುಟ್ಟಲಿಕ್ಕೆ ಇಂಗ್ಲೀಷ್ में अमाउंट बोलो भैया ಅಂತ. कितना भैया? 150 भैया. 150. काफ़ी कितना है? 30 की कॉफ़ी है, हाँ 50 का ऑमलेट है और 20 की पानी की बोतल है हाँ और 50 की मैगी. ठीक है भैया. 150 है 150 टोटल. भैया हो गया. ओके ब्रो, थैंक यू. ನಿಂದು ಆರಾಮಲ್ವಾ ಬ್ರೋ ಬಿಚ್ಚೋದು ಹಾಕೋದೆಲ್ಲ? ನಂದು ಜೀನ್ಸ್ ಪ್ಯಾಂಟ್ ಕೊಡಿಸ್ಬಿಟ್ಟಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಅಜ್ಜಿ ನಿಲ್ತಾ ಇಲ್ಲ. ಸೊಂಟದಲ್ಲಿ ನಿಲ್ತಾ ಇಲ್ಲ. ಹಾಕಿದ್ರೆ ಒಳಗಡೆ ಎಲ್ಲ ಬೆಂದು ಹೋಯ್ತೈತೆ. ನೆನ್ನೆ ರಾತ್ರಿ ಅಲ್ಲಿ ಮನಗ್ಸಿದ್ಯಾ ಟೆಂಟ್ ಒಳಗಡೆ? ಬ್ರೋ ಅಲ್ಲಿ ಎಷ್ಟು ಬಿಸಿ ಆಗಿತ್ತಲ್ವಾ ಬ್ರೋ? ನೆಲ ಎಷ್ಟು ಬಿಸಿ ಆಗಿತ್ತು ನೋಡ್ರಿ ಗುರು. ಚಂಡೀಗಢ ರೋಡಾಗಿ ಒಳ್ಳೆ ರೂಮ್ ಸಿಕ್ಕೈತೆ ನಮಗೆ. ಇದೇ ರೂಮು ಸಣ್ಣ ಉದ್ದಗೈತೆ. 1500 ರೂಪಾಯಿ ಅಂತೆ ಪ್ರೈಸ್. ನೋಡೋಣ ಹೆಂಗೈತೆ ರೂಮ್ ಒಳಗಡೆ. ಹಾಯ್ ಗಾಯ್ಸ್, ನಾವು ಒಂದು 11 ಗಂಟೆಗೆ ಬಂದು ಬೆಳಗ್ಗೆ ಈ ರೂಮ್ಗೆ ಬಂದು ಬ್ರಷ್ ಮಾಡಿಬಿಟ್ಟು ಊಟ ಗೀಟ ಎಲ್ಲ ಮಾಡಿಬಿಟ್ಟು ಮನೆಗೆ ಬಿಟ್ಟು ಎದ್ದು ಒಂದು ಗಾಡಿ ನೋಡ್ದು. ನನ್ನ ಗಾಡೀಲಿ ಬಂದು ನೋಡಿದೆ, ಸ್ವಲ್ಪ ಇಂಜಿನ್ ಆಯಿಲ್ ಕಮ್ಮಿ ಇತ್ತು. ಜಾಸ್ತಿ ಓಡಿಸಿದ್ದೆ. ಸರ್ವಿಸ್ ಮಾಡಿಸ್ಬಿಟ್ಟು ಊರಲ್ಲೇ ಸ್ವಲ್ಪ ಓಡಾಡ್ಬಿಟ್ಟಿದ್ದೆ. ಬಂದು 200-300 ಕಿಲೋಮೀಟ್ರ್ ಓಡಿಸಾದ್ಮೇಲೆ ಇಲ್ಲೆಲ್ಲಿ ಶೋರೂಮ್ ಹತ್ರ ಇದೆ ನೋಡ್ಬಿಟ್ಟು ಹೋಗಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು 1-2 ಸ್ಪಾರ್ಕ್ ಪ್ಲಗ್ಗು ನಾನು ಊರಲ್ಲೇ ಈಸ್ಕೊಂಡು ಮಿಸ್ ಮಾಡ್ಕೊಂಬಂದ್ಬಿಟ್ಟಿದ್ದೆ. ಅದು ಈಸ್ಕೊಂಡು ರಾಕೇಶ್ ಬ್ರೋ ಗಾಡಿ ಒಂದು ಸ್ವಲ್ಪ ಪೆಟ್ರೋಲ್ ಲೀಕೇಜ್ ಇತ್ತು. ಹೋಗಿ ಪೆಟ್ರೋಲ್ ಪೈಪು, ಪೆಟ್ರೋಲ್ ಫಿಲ್ಟ್ರು ಎಲ್ಲ ತೊಗೊಂಬಂದು ರಾಕೇಶ್ ಬ್ರೋ ರೆಡಿ ಮಾಡಿದ್ರು. ರೆಡಿ ಮಾಡಿಬಿಟ್ಟು ಕುಂತಿದ್ದಾರೆ. ಏನು ಹೇಳು ಬ್ರೋ ನಿನ್ನ ಗಾಡಿದು? ಈಚೆಗೆ ಬಂದರೆ ಹೇಳ್ತೀನಿ. ಏನೇನು ಮಾಡಿದ್ಯಾ ಬ್ರೋ ನಿನ್ನ ಗಾಡಿದು? ಏನಾಗಿತ್ತು? ಗಾಡಿ ಏನಾಗಿಲ್ಲ. ಬೆಳಗ್ಗೆ ಬಂದು ಬೆಳಗ್ಗೆ ಎಷ್ಟು ಅಲ್ಲಿ 1:30-2 ಗಂಟೆ ಆಗಿತ್ತು ಅಲ್ಲಿ ಬಿಡೋದು. ನಾವು ಇಲ್ಲಿ ನಾಜಿಯಾಬಾದ್ ಡೆಲ್ಲಿ ಬಿಡೋದು. ಅಲ್ಲಿ 2-3 ದಿನ ಸರಿಯಾಗಿ ಸುಸ್ತಾಗಿದ್ವಿ. ಬಂದು 1 ಅವರ್ ಒಂದು 100 ಕಿಲೋಮೀಟ್ರ್ ಹಾಕೊಂಡು ಮಲ್ಕೊಬೇಕಂತ ಅಲ್ಲೆಲ್ಲ ಬಂಕಿಗೆ ಹಾಕೊಂಡು ಮಲ್ಕೊಂಡ್ವಿ. ನಿದ್ರೆ ಮಾಡಿದವರು ಕಂಡುಬಿಟ್ಟಿದ್ದು ಒಂದು 5-6 ಗಂಟೆ ಆಗೋಗಿತ್ತಲ್ಲೇ. ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಚಂಡೀಗಢ ಹತ್ರ ಇದ್ದೀವಿ. ಸಿಟಿಯಲ್ಲಿ ಮಾಡಿಲ್ಲ ರೂಮು. ಸಿಟಿಯಲ್ಲಿ ಮಾಡಿದ್ರೆ ಬೆಳಗ್ಗೆ ಹೋಗೋಕೆ ಹಿಂಸೆ ಆಗುತ್ತೆ ಅಂತ ಇಲ್ಲಿ ಮಾಡಿದ್ವಿ. ಚಂಡೀಗಢಿಂದ ಒಂದು 2 ಕಿಲೋಮೀಟ್ರು ಹಿಂದೆ ಇಲ್ಲಿ ರೂಮ್ ಮಾಡಿದ್ವಿ. ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಬಿಟ್ಟು ಅವನೊಂದು ಸ್ವಲ್ಪ ಇಶ್ಯೂ ಇತ್ತು. ಅವ್ನು ಬಿಚ್ಚೆಲ್ಲ ಕಟ್ಕೊಂಡು ನನ್ನ ಲಗೇಜ್ ಎಲ್ಲ. ನನ್ನ ಗಾಡಿ ಸ್ವಲ್ಪ ಪೆಟ್ರೋಲ್ದು ಫಿಲ್ಟ್ರು ಮತ್ತು ಪೈಪ್ ಅದೇನೋ
ಹೊಸದೇ ಹಾಕಿದ್ದು, ಬಟ್ ಆದರೆ ಅದು ಕೂಗ್ತಿದ್ದಿಲ್ಲ. ಹಳೆ ಪೆಟ್ರೋಲ್ ಫಿಲ್ಟ್ರಿಗೆ ಸೆಟ್ ಆಗಿತ್ತು. ಈಗ ಹೋಗಿ ಪೆಟ್ರೋಲ್ ಫಿಲ್ಟ್ರ್ ತಂದು ಮತ್ತು ಗೇರು ಜಾಮ್ ಆಗ್ತಿತ್ತು. ನಮ್ಮದು ರಂಗ ಅಂತ ಒಬ್ರು ಇದ್ದಾರೆ ಫ್ರೆಂಡು, ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಹೇಳಿದ್ರು ಅವ್ರು ಏನೇನು ಚೇಂಜ್ ಮಾಡ್ಬೇಕಂತ. ಮಾಡಿದ್ವಿ, ಈಗ ಕರೆಕ್ಟ್ ಆಗಿದೆ. ಒಂದ್ಸತಿ ಟ್ರಯಲ್ಲೂ ಹೋಗಿ ಬಂದೆ. ಇನ್ನೇನಿಲ್ಲ, ಲಗೇಜ್ ಎಲ್ಲ ಕ್ಲೀನಾಗಿ ಕಟ್ತೀವಿ. ಇಲ್ಲ ಎದುರುಗಡೆ ಪೆಟ್ರೋಲ್ ಬಂಕಿದೆ, ಕಾಣಿಸುತ್ತಲ್ಲ? ಕಾಣಿಸ್ತಿದೆ ಬಸ್ ಸ್ವಲ್ಪ ಲೈಟ್ ಹಾಕಿದ್ದಾರೆ, ಕಾಣಿಸ್ತಿದೆ. ಎದುರುಗಡೆ ಪೆಟ್ರೋಲ್ ಬಂಕಿದೆ. ಆಯಿಲು ತಂದು 2T ಆಯಿಲು ಅಷ್ಟೇ. ಇಲ್ಲಿ ಕ್ಯಾಸ್ಟ್ರೋಲ್ ಇಲ್ಲ, ಇಲ್ಲಿ ಇವ್ರದ್ದೇ ಯಾವುದೋ ಕಂಪ್ನಿ. ಏನು ಮಾಡೋದು, ಅದೇ ಸಿಗೋದೆ, ಅದೇ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಈಗ ಒಂದು 4 ಜನ ತೊಗೊಂಡಿದ್ದೀನಿ. ಏನಾದರೂ ಬೇಕಾದರೆ ಬಂಕಲ್ಲಿದ್ದರೆ ಅಲ್ಲೇ ಹಾಕ್ಸ್ಕೊತೀನಿ, ಇಲ್ಲ ಅಂದರೆ ಇದು ಹಾಕ್ಕೊತೀನಿ. ಫ್ಯೂಲ್ ಈಗ ಎದುರುಗಡೆ ಫುಲ್ ಕಾಣಿಸ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊತೀವಿ. ಇನ್ನೇನಿದ್ರು ನಾಳೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಏನೊಂದು 80 ಕಿಲೋಮೀಟ್ರ್ ಇದೆ ಶಿಮ್ಲಾ. ಈಗಲೇ ಹೊರಡ್ಬೋದು, ಬಟ್ ಆದರೆ ಫುಲ್ಲು ಸುಸ್ತಾಗಿದ್ದೀವಿ ನಾವು ಇಬ್ಬರು ಅಷ್ಟೇ. ಅವನು ಅಷ್ಟೇ, ಅವ್ನ ಮುಖ ನೋಡೋಕ್ಕಾಗ್ತಿಲ್ಲ, ಪಾಪ ಫುಲ್ಲು ವೀಕಾಗಿದ್ದಾನೆ. ಮಲ್ಕೊಂಡು ಒಂದು 6 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ ಇಲ್ಲಿಂದ. ಗಾಡಿ ಎಲ್ಲ ಫಿಟ್ ಮಾಡಿ ಇಲ್ಲೇ ಇಟ್ಟಿವಿ. ಒಳ್ಳೆ ಹೋಟ್ಲು ಸಿಕ್ಕಿದೆ ಮಾತ್ರ. ಯಾವ ಥರ ಸಿಕ್ಕಿದೆ ಅಂದರೆ, ನಮ್ಮದು ಲಗೇಜ್ ಎಲ್ಲ ಬೆಳಗ್ಗೆ ಬಂದು ನಿಲ್ಲಿಸ್ದು, ಲಗೇಜ್ ಇಲ್ಲೇ ಬಿಟ್ಬಿಡಿ, ನಾವು ನೋಡ್ಕೊತೀವಿ, ವಾಚ್ಮೆನ್ ಇದ್ದಾರೆ ಅಂದ್ಬಿಟ್ರು. ಎಲ್ಲ ಇವಾಗ ಈ ಐಟಮ್ಗಳೆಲ್ಲ ಹಿಂಗೆ ಬಿಟ್ಟೋದ್ರೆ ಯಾರೂ ಮುಟ್ಟಲ್ಲ, ನಾನು ಸೇಫ್ ನಿಮ್ಮ ಐಟಮ್ಗೆ ಅಂದ್ಬಿಟ್ರು ಓನರು. ಸರಿ ಸರ್, ಆಯಿತು, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು. ಏನು ಹೇಳಿ ಬ್ರೋ? ಅದು ಅವರು ಈ ಹೋಟೆಲ್ ಲಕ್ಸುರಿ ಆಗಿದೆ. ನಾವು ಒಳಗಡೆ ಮತ್ತೊಂದು ಮಾಡಿ ತೋರಿಸ್ತೀವಿ, ಲಾಸ್ಟ್ ವ್ಲಾಗ್ ಅದು, ಅದ್ರಲ್ಲಿ ನಾವು ಹೇಳ್ತೀವಿ. ಈ ಲಕ್ಸುರಿ ಆಗಿದೆ. ಅವ್ರು 2000 ಅಂತ ಹೇಳಿದ್ರು. ನಾವು ರೈಡರು ಸ್ಟೂಡೆಂಟ್ ಅಂತ ಡೌ ಮಾಡಿದ್ದಕ್ಕೆ 1000 ಕೊಡಿ ಅಂತ ಹೇಳಿ 1200 ಅಂತ ಹೇಳಿದ್ರು. ಲಾಸ್ಟು 1200ಗೆ ತೊಗೊಂಡಿದ್ದಾರೆ. ಹೋಟೆಲ್ ಆದರೆ ಫುಲ್ಲು ವರ್ತಿದೆ ನಮಗೆ. ಇಲ್ಲೇ ಬೆಳಗಿಂದ ಗಾಡಿ ಇಟ್ಟಿದ್ದೀವಿ ಇಬ್ಬರು ಅಷ್ಟೇ. ಹಿಂಗೆ ಲಗೇಜ್ ಟೂಲ್ಸು ಗೀಲ್ಸು ಎಲ್ಲ ಹಿಂಗೆ ಬಿಟ್ಟಿದೆ. ಯಾರು ಏನೂ ಮುಟ್ಟಿಲ್ಲ, ಅವನು ಏನೂ ಹೇಳಿಲ್ಲ. ಅವ್ರಿಗೆ ಕಾರಿತ್ತು, ತೆಗೆದು ಹೊರಗೆ ಹಾಕಿ ನಮ್ಮ ಗಾಡಿ ಇರೋಕ್ಕೆ ಪಾಪ ಮಾಡಿಕೊಟ್ಟ ಅವನು. ಕ್ಯಾಮ್ರಾ ಇಲ್ಲೇ ಇದೆ, ಗಾರ್ಡು ಇಲ್ಲೇ ಇರ್ತಾರೆ. ಇದು ಆಗಿಲ್ಲ ಅಂದರೆ ಒಳಗಡೆನೇ ಇಡಿ, ಪರವಾಗಿಲ್ಲ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಗಾಡಿ ಒಂದು ಇಲ್ಲಿ ಬೇಕಾದ್ರೆ ಸೆಕ್ಯೂರಿಟಿ ಅಂತ ಹೇಳಿದ್ದಾರೆ. ನಾವು ಇಲ್ಲೇ ಇಡ್ತೀವಿ, ಹೆಂಗೋ ಗಾರ್ಡು ಕೂತಿರ್ತಾರೆ, ಕ್ಯಾಮ್ರಾನೂ ಇದೆ. ನಾವೇನು ಬೆಳಗ್ಗೆ 4 ಗಂಟೆಗೆ ಹೊರಡ್ತೀವಿ. ಬ್ಲಾಗ್ ಮಾಡಿ ಲಾಸ್ಟ್ ವಾಗ್ ನಾವು ಅಪ್ಲೋಡ್ ಮಾಡ್ತೀವಿ. ಅವನು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಹೋಟೆಲು ಅಷ್ಟೇ, ಹೋಟೆಲ್ ವೈನ್ ಅಂತ. ನಾವು ರೈಡರ್ಸ್ ಅಂದಿದ್ದಕ್ಕೆ, ನಾವು ಇಬ್ಬರೇ ಬಂದಿರೋದು ಅಂದಿದ್ದಕ್ಕೆ ಒಂದು ಬೆನಿಫಿಟ್ ನಮಗೆ. ಅದಕ್ಕೋಸ್ಕರ ಕಡಿಮೆ ಮಾಡಿರೋದು. ನಾವು ರೂಮ್ ವ್ಲಾಗ್ ಮಾಡ್ತೀನಿ, ಅವ್ರು ನೋಡಿ ಚೆನ್ನಾಗಿದೆ ರೂಮ್. ಗಾಡಿ ರೆಡಿ ಮಾಡ್ದೋ, ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡ್ಕೊಳೋಣ ಅಂತ ಬಂದಿದ್ದೀವಿ. ಎಲ್ಲಿ ಊಟ ಮಾಡೋಣ ಅವರ? ಡಾಮಿನೋಸ್ ಐತೆ, ಮತ್ತು ಯಾವುದದು ಸಬ್ವೆ ಐತೆ. ಸಬ್ವೆಗೆ ಹೋಗ್ಬಿಡೋಣ. ಬ್ರೋ ಸಬ್ವೆ ಬೇಡ ಬ್ರೋ, ಚೆನ್ನಾಗೇ ಇರಲ್ಲ. ನಾನು ನಮ್ಮ ಅಕ್ಕ ತಿನ್ಬಿಟ್ಟು ಮಕ್ಕರಾಗ್ಬಿಟ್ಟಿದ್ದು. ಯಾವುದು? ಹಲ್ದಿರಾಮ್ ಬೇಕಾದ್ರೆ ಸಬ್ವೆ. ನನಗೆ ಅನ್ಸಿದ ಪ್ರಕಾರ ಇವೆಲ್ಲೂ ತಿನ್ನೋದು ಬೇಡ, ಹೋಟ್ಲಿಗೆ ಹೋಗಿ ಮಸ್ತಾಗಿ ಊಟ ಬಿಡೋಣ ಅಂತೇಳಿ. ಇಲ್ಲಿ ನಮ್ಮ ಹೋಟ್ಲಲ್ಲ ಬಿಯರ್ ಮಿಲ್ತಾ है भाई, ಕೊಡ್ಸಲ್ವಾ? ಕ್ಯಾ ಬೈ ಒಂದೊಂದು ಬಿಯರ್ ಬೈ. ಊಟ ಮಾಡೋಣ ಅಂತ ಬಂದು ನೋಡಿದ್ರೆ ಬರೀ ಡಾಮಿನೋಸು, ಸಬ್ವೆ ಮತ್ತು ಹಲ್ದಿರಾಮ್ ಅದು ಇದು ಅಂತ ಇದೆ. ಎಲ್ಲ ತಿನ್ನೋದೇ ಸೆಟ್ ಆಗಲ್ಲ ಇಲ್ಲಿ. ಹಲ್ದಿರಾಮ್ ಅಂತ ವೆಜ್ ಅಂತೆ. ನಾವು ನಾನ್ ವೆಜ್, ನಮ್ಮ ಊಟ ಬಿರಿಯಾನಿ ತಿನ್ನೋಣ ಅಂತ ಆಸೆ ಐತೆ, ಎಲ್ಲೂ ಸಿಗ್ತಾನೆ ಇಲ್ಲ. ಈಗ ನಾವು ಯಾರೋ ದಮ್ ಬಿರಿಯಾನಿ ಅಂತ ಕೊಟ್ಟ, ಏನು ಹೇಳೋದು, ಊಟಕ್ಕೆ ಬೈಯೋಗಿಲ್ಲ, ಎಲ್ಲ ಬೈತಿರ್ತೀವಿ. ಚೆನ್ನಾಗೇ ಇದ್ದಿಲ್ಲ ಸ್ವಲ್ಪ. ಇಲ್ಲೂ ಅಷ್ಟೇ, ಏನೋ ಮಿನಿ ಮಾಲ್ ಥರ ಇದೆ. ಏನು ಸಬ್ವೆ ಇದೆ, ತುಂಬ ಇದೆ, 4-5 ಇದೆ. ಗುರ್ತಿಸ್ತಿದ್ರು ಕ್ಯಾಮ್ರಾ. ಕ್ಯಾಂಡಿ, ಐಸ್ ಕ್ರೀಮ್ಸು. ಅಷ್ಟೇ, ಈಗ ಸೀದಾ ರೂಮ್ಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಊಟ ಮಾಡ್ತೀವಿ. ರೂಮಲ್ಲಿ ಚೆನ್ನಾಗಿದೆ, ಐಸ್ ಕ್ರೀಮು, ಸ್ವೀಟು. ರೂಮ್ದು ಒಂದು ಸತಿ ಮೆನು ತೋರಿಸ್ತೀವಿ ರೂಮ್ ಲಾಗಲ್ಲಿ ನೆಕ್ಸ್ಟು. ಅದ್ರಲ್ಲಿ ಚೆನ್ನಾಗಿದೆ, ಖಾಲಿ ಐತೆ. ನನ್ನ ಪಾಪ ಎಲ್ರಿಗೂ ಸೆಲ್ಯೂಟ್ ಹೊಡಿತಾನೆ ನೋಡ್ರಿ. ಅವ್ರು ನೋಡ್ರೆ ಗಾಡಿ ಹತ್ತು ಕುತ್ಕೊಂಡವ್ರು. ಬಂದು ವಾಶ್ರೂಮ್ ಯೂಸ್ ಮಾಡ್ಕೊಳಕ್ಕೆ ಬರೋಂಗೆ ಆಯಿತು ನಾವು. ಬಿಸಿಲು, ಡಸ್ಟು. ಇನ್ನು ನಾಳೆ ಶಿಮ್ಲಾಗೆ ಹೋಗಿ ಏನು ಮಾಡಬೇಕು ಗೊತ್ತಿಲ್ಲ. ಶಿಮ್ಲಾದಲ್ಲೂ ಇದೇ ಥರ ಆದರೆ ಭಾಳ ಕಷ್ಟ ಇದೆ ನಮಗೆ. ಆಗಲ್ಲ ಅಲ್ಲಿ, ಬಟ್ ಕೋಲ್ಡ್ ಇರುತ್ತೆ ವೆದರು. ಬಟ್ ಆದರೆ ಅಲ್ಲಿ ಕೋಲ್ಡ್ ಇದ್ದರೆ ಇಲ್ಲಿಂದ 80 ಮೀಟರ್ಸ್ ಕಿಲೋಮೀಟ್ರ್ ಅಷ್ಟೇ ದೂರ. ಬಟ್ ಆದರೆ ಸಿಕ್ಕಾಪಟ್ಟೆ ಇಟ್ಟು ಅಲ್ಲಿ ಕೋಲ್ಡ್ ಅಂತಾರೆ. ಹೆಂಗಂತ ನಾಳೆ ನೋಡ್ಬೇಕು ನಾವು. ಇದು ಹಾಕೋಣ ನೋಡಿ ಗೈಸ್. ನಮ್ಮ ಪ್ಯಾಕಿಂಗ್ ಎಲ್ಲ ಆಗೈತೆ. ಬುಲೆಟ್ಗೂ ಹಾಕೊಂಡವನೆ. ಇದ್ರ ಮೇಲೆ ಇನ್ನೊಂದೆರಡು ಬ್ಯಾಗ್ ಬರುತ್ತೆ, ಹಾಕ್ಕೊಬೇಕು. ಅದು ಬೆಳಗ್ಗೆ ಹಾಕ್ಕೊತೀವಿ. ಟೂಲ್ಸ್ ಎಲ್ಲ ಇದೆ, ಒಳಗೆ ಇಟ್ಬಿಡ್ತೀನಿ. ಇದು ಬುಲೆಟು ನಮ್ಮ ಸಾರ್ತಿದು. ಇದು ಮಾಮೂಲಿ ನಂದು RX. ಇದ್ರದ್ದು ಎಲ್ಲ ಕರೆಕ್ಟ್ ಆಗಿದೆ. ಟ್ರಯಲೆಲ್ಲ ಹೋಗಿ ಬಂದ್ವಿ, ಕರೆಕ್ಟ್ ಇದೆ. ಫ್ಯೂಲ್ ಒಂದು ಹಾಕ್ಸ್ಕೊಂಡು ನೋಡಿ. ಇಲ್ಲಿ ಆಯಿಲ್ ಗೀಲ್ ಸಿಗದೆ ಈ ಥರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಒಂದು 20 ಪ್ಯಾಕೆಟ್ ಒಂದು ಬಾಕ್ಸ್ ತೊಗೊಂಡಿದ್ವಿ ನಿನ್ನೆ.
ಈಗ ಶಿಸ್ತಾಗಿ ರೂಮ್ ಒಳಗೆ ಇಟ್ಬಿಟ್ಟು ಒಂದ್ಸತಿ ಈ ಹೋಟ್ಲು ತೋರಿಸ್ತೀನಿ ನೋಡಿ, ಮಸ್ತಾಗೈತೆ. ಪಾಪ ಯಾರೋ ಸ್ಟೂಡೆಂಟ್ ನಮ್ಮ ಥರನೇ ಸ್ಟೂಡೆಂಟ್ ಅವ್ರ ಅಪ್ಪಂದಿದು. एक सेकंड पकड़ा बाहर में बैग खड़ा इधर बस मैं चुरा लूँगा कुछ. ठीक है ಬಾಸ್ಗೆ ನೋಡಿ ಹೆಲ್ಪ್ ಮಾಡಿದ್ದು ಇವರೇ ರೈಡರ್ಸ್ ಅಂತ ಪಾಪ ನೀವು ಬಜೆಟು ಕಡಿಮೆ ಮಾಡಿ ಮಾಡಿಕೊಟ್ಟಿದ್ದಾರೆ. ರೂಮು ಫುಲ್ಲು ಲಕ್ಸುರಿ ಇದೆ, ರೂಮ್ ಮಾತ್ರ ಮಸ್ತಾಗಿದೆ. ನೋಡಿಲ್ಲ ಅಲ್ಲ ನೀನು? ನೋಡಿ ಇವಾಗ ನೋಡಿ ನಮ್ಮದು ಇಷ್ಟು ಇದೆ ಸಣ್ಣಕ್ಕೆ ಮಸ್ತಾಗಿ ಮಾಡೋರೆ, ಒಳ್ಳೆ ಮಾಡಿದ್ದಾರೆ ಅಪ್ಪ ಮಾಡೋದು. ಆದರೂ ಒಳ್ಳೆ ಜನ ಪಾಪ ರೈಡರ್ಸ್ ಅಂತ ನಮ್ಮಿಬ್ಬರು ಬೆಳಗ್ಗೆನೇ ಹೆಲ್ಪ್ ಮಾಡ್ತಾರೆ. ಗಾಡಿ ಗೀಡಿ ಪಾರ್ಕಿಂಗ್ ಗಿರ್ಕಿಂಗ್ ಲಗೇಜ್ ಎಲ್ಲ ಪಾಪ ಅವ್ರ ಕ್ಯಾಬಿನಲ್ಲಿ ಇಟ್ಕೊಂಡು ಕೋಯಿ ದಿಕ್ಕತ್ ನೈ ಜಾವ ಅಂತ ನಮ್ಮ ಆಚೆಯಿಂದ ನೋಡೋಕ್ಕೆ ಚಿಕ್ಕದಾಗಿತ್ತು ಬ್ರೋ, ನೋಡಿ ಅಷ್ಟು ಶುದ್ಧ ಆಯ್ತು ನೋಡು ಬ್ರೋ. ಫುಲ್ ಲಕ್ಸುರಿ ಇದೆ ಪ್ರೈಸ್ ಇದು. ಬಟ್ ಆದರೆ ನಾವೇ ಕಬ್ಬೆಬ್ಸ್ಕೊಂಡ್ಬಿಟ್ಟಿದ್ದೀವಿ, ಫುಲ್ ಕಬ್ಬೆಬ್ಸ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ನಾನು ಹಾಕ್ತೀನಿ. ಕ್ಲೀನಾಗಿ ಎಲ್ಲ ನೀಟಾಗಿತ್ತು, ನಾವು ಫುಲ್ ಕಬ್ಬೆಬ್ಸ್ಕೊಂಡ್ಬಿಟ್ಟಿದ್ದೀವಿ. ಅಂದ್ರೆ ಎಲ್ಲ ಸೆಟಪ್ ನೀಟಾಗಿತ್ತು. ಇವ್ರು ನೋಡು ಎಲ್ಮೆ ನನ್ನ ಐಟಮ್ ಎಲ್ಲ ಇಲ್ಲಿದೆ. ನೋಡಿ ವಾಶ್ರೂಮ್ ಮಸ್ತಾಗೈತೆ. ವಾಶ್ರೂಮಲ್ಲಿ ಮಿಸ್ ಆಗಿ ಟೆಲಿಫೋನ್ ಬೂತ್ ಇಟ್ಬಿಟ್ಟವ್ರೆ ನನಗೆ ಅನ್ಸ್ದಂಗೆ. ಮಸ್ತಾಗೈತೆ. ಶವರ್ ನೋಡಿ ಗೈಸ್, ಶವರ್ ಇದು, ಶವರ್ ಮಿರರ್ ಮಸ್ತಿದೆ ಮಾತ್ರ. ಔಟ್ಲು ಬಜೆಟ್ ಫ್ರೆಂಡ್ಲಿ, ಮಿರರ್ ಚೆನ್ನಾಗೈತೆ ಗುರು. ನೆಕ್ಸ್ಟ್ ಈಗ ಮಾರ್ನಿಂಗ್ ಹೊರಡ್ತೀವಿ ನಾವು. ಇದು ಡೇ 3, ನೆಕ್ಸ್ಟ್ ಡೇ 4 ನಾಳೆ ಬೆಳಗ್ಗೆ ಮಾರ್ನಿಂಗ್ ಹೋಗಬೇಕು, ವಿಡಿಯೋ ಬಿಡ್ತೀವಿ. ಓಕೆ, ಬಾಯ್ ಬಾಯ್ ಬಾಯ್.